ಪಾಮರನೋಳು ಕೃಪೆಯ ತೋರಿದೆಯ ಸ್ವಾಮಿ. ಪಾಮರನೋಳು ಕೃಪೆಯ ತೋರಿದೆಯ ಸ್ವಾಮಿ. ಪರಮಾತ್ಮ ಅಮರನೋಳು ಕೃಪೆಯ ತೋರಿದೆಯ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಪರಮಾತ್ಮ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸಲು ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ. ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಅಳಲಿದೇನೆ ಸ್ವಾಮಿ. ಮರಳನ ಆದರಿಸಲು. ಪರಮಾತ್ಮ ಅಳಲಿದೇನೆ ಸ್ವಾಮಿ. ಸರಳನ ಆದರಿಸಲು ಇಳೆಯೋಳು ಜನ್ಮವ ಅರಿಯದ ಎನ್ನೋಳು. ಪರಮಾತ್ಮ ಇಳೆಯೋಳು ಜನ್ಮವ ಅರಿಯದ ಎನ್ನೋಳು. ವಿಲೋಲನೆ ಅತಿ ಪ್ರೇಮಲಿನಿ ಕಾಯ್ದೆ. ಪರಮಾತ್ಮ ವಿಲೋಲನೆ ಅತಿ ಪ್ರೇಮಲಿನಿ ಕಾಯ್ದೆ. ವಿಲೋಲನೆ ಅತಿ ಪ್ರೇಮಲಿನಿ ಕಾಯ್ದೆ. ಪರಮಾತ್ಮ ಹರೇ ಪಾವನ ನಾಮ.
ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡು ಬರುವ ಗುಣಲಕ್ಷಣಗಳು ನಿನ್ನಲ್ಲಿವೆ. ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ಕರ್ಣ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ನೀವು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿ ರಾಜ ನೆನೆಸಿ ದಿವ್ಯ ಸಿಂಹಾಸನದಲ್ಲಿ ಕುಳಿತು ರಾಜ್ಯಭಾರ ಮಾಡಬೇಕಾಗಿರುವ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆ ಅಲ್ಲ, ಇದು ಧರ್ಮವೇ? ಪರಮಾತ್ಮ, ಕರ್ಣ, ಬಹುದಿನ ನಂದೇ ಬಂಧುಗಳ್ಯಾರೆಂದು. ಪರಮಾತ್ಮ, ಬಹುದಿನ ನಂದೇ ಬಂಧುಗಳ್ಯಾರೆಂದು ಇಂದು ಬದನಾಗಪ್ಪ ಹಿಂದೆಯಲಿ ಬಂದು. ಪರಮಾತ್ಮ, ಇಂದು ಬದನಾಗಪ್ಪ ಹಿಂದೆಯಲಿ ಬಂದು ಬಂದ ವಿಮೋಚನೆ ಮಾರ್ಗವನ್ನರಿಯಲಿ. ಪರಮಾತ್ಮ, ಬಂದ ವಿಮೋಚನೆ ಮಾರ್ಗವನ್ನರಿಯಲಿ ದೇವಾ. ಶೋಧನೆಯೇ ನೀನು ಶಾಪ ಪಾಪಿದ್ದಾದೆ ಪರಿತಾಪಗೀಡಾದೆ ದೇವಾ. ಶೋಧನೆಯೇ ನೀನು ಶಾಪ. ಪರಮಾತ್ಮ, ಜನ್ಮ ರಹಸ್ಯದ ಆಂತರ್ಯವರಿತು ಏನು ಮದಾತೆಯ ನಿರ್ಜಯವರಿತು. ಕೃಷ್ಣ, ಕೃಷ್ಣ, ಜನ್ಮ ರಹಸ್ಯದ ಅಂತರ್ವರಿತು ಏನು ಮದಾತೆಯ ನಿರ್ಜಯವರಿತು. ಜೀವಿಸಲೇ ಪರಿ ಪಾದರ ಹೊರಗೂಡೆ. ಪರಮಾತ್ಮ, ಜೀವಿಸಲೇ ಪರಿ ಪಾದರ ಹೊರಗೂಡೆ ಪಾದಗಿ ಜೀವನ ಪಾದಗಿ ಜೀವನ ದೇವಾ. ಶೋಧನೆಯೇ ಶಾಪ ಪಾಪಿದ್ದಾದೆ ಪರಿತಾಪಗೀಡಾದೆ ದೇವಾ. ಶೋಧನೆಯೇ ಶಾಪ ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ, ಕರ್ಣ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವು ಪ್ರಾಪ್ತಿಯಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತವು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತು ಕುಂತಿಯ ಹೃದಯ.
ಜನ್ಮ ರಹಸ್ಯವನ್ನು ತಿಳಿಸುವೆಯಾ ದೇವ? ತಿಳಿಸುವನ ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗ. ಪರಮಾತ್ಮ, ಹಾಗಾದರೆ ಈ ಲೋಕದ ಜನರೆಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವನು ಎಂದು ಜರಿದಾಡುವರಲ್ಲ, ಏಕೆ ಪರಮಾತ್ಮ, ಏಕೆ? ಪಾಂಡವರೊಡನೆ ಕೂಡಿ ಬಾಳುವುದೇ ಅದೆಂದಿಗೂ ಸಾಧ್ಯವಿಲ್ಲ ಪರಮಾತ್ಮ. ನುಡಿಯ ಸಂತೋಷದಿ ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂಬಂದು. ನಿನ್ನ ತಾಯಿ ಕನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರವನ್ನು ಉಪದೇಶ ಬಂದು ಅವುಗಳು ಫಲಿಸುವವೋ ಇಲ್ಲವೆಂದು ಮನದಲ್ಲಿ ಸಂಶಯವನ್ನು ಪಟ್ಟು ಅವುಗಳಿಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ನಿನ್ನ ತಾಯಿ ಲೋಕಾಪದಕ್ಕೆ ಎದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನ ಅತ್ಯಂತ ಪ್ರೀತಿಯನ್ನು ಸಾಕಿ ಸಲಹಿದರು. ಈಗಲೂ ನನ್ನ ಜೊತೆಯಲ್ಲಿ ಬಾ, ಆ ಕೌರವನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಳಗೆ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ಕಂಡಾಗಲಲ್ಲ ಸೂತ ಕುಲದವನು, ಹೀನ ಕುಲದವನು ಎಂದು ಜರಿದಾಡುವರಲ್ಲ. ನಾನಿಂತಹವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ? ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂದಿದೇವಿಗೂ ನಿನ್ನ ಸಹೋದರರ ಪಾಂಡವರಿಗೂ ತಿಳಿಯದು. ನಾನು ಈಗ ತಾಯಿ ತಿಳಿಸಿ ಬಂದಿರುವೆನು. ಆಕೆಯು ನೀನು ಗಂಗಾಧರಕ್ಕೆ ಬರುವಳು. ಆಕೆ ಮನಸ್ಸು ನೋಯಿಸಬೇಡ, ಸಂತೋಷಪಡಿಸು. ಆಗಬಹುದು ಪರಮಾತ್ಮ. ಕರ್ಣ, ನಾಳೆ ಬರಲ ಕರ್ಣ. ಪರಮಾತ್ಮ,
ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ನನ್ನ ಸಹೋದರರೇ, ಕುಂತಿದೇವಿ, ಮಾದ್ರಿದೇವಿ ನನ್ನ ಜನನಿ ಜನಕರೇ. ಇನ್ನು ಪರಶಿವನೊಡನೆ ಓಡಾಡಿ ಸರಿಸಮಾನವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ಕೀರ್ತಿ ಜ್ಯೋತಿಯಾಗಿ ಬೆಳಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನು ಹೊಂದದ ನನ್ನ ಪರಮ ವೈರಿ ಅರ್ಜುನ ನನ್ನ ಸಹೋದರನೇ. ಹೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಗಳಿಂದ ಹೇಗೆ ನೋಡಲಿ? ಇದುವರೆಗೂ ನನ್ನ ಬಂಧು ವರ್ಗದವರು ಯಾರೆಂದು ವ್ಯಥೆಪಡುತ್ತಿದ್ದ ನನಗೆ ಇಂದು ನನ್ನ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ. ಹಾಗಾದರೆ ಆ ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಕೈಯಾರೆ ನಾನೇ ಕೊಲ್ಲಲೇ? ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲುವುದೇ? ಹೇ ಅರ್ಜುನ, ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲುವುದೇ? ಗುರುದಳ ತಮ್ಮಂದಿರಂ ನಾಂ ಕೊಲ್ಲುವುದೇ? ಛಲದಿಂ ಪಾರ್ಥನರುಂಡವಂತೆಗೆದು ಮತ್ಸಾಮಿಗೆ ಮಮತ್ಸಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಸೆರೆಗೆ ನಾ ತುತ್ತಾಗಲೇ? ನಾನ್ ಸಾಯಲೇ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನ ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು.
ಆಯಿತು. ಬದುಕಿರುವ 4-6 ದಿನವಾದರೂ ಸಂತೋಷವಾಗಿರೋಣವೆಂದುಕೊಂಡರೆ ಹೆಚ್ಚೆ ಹೆಚ್ಚೆಗೂ ಈ ಅಪಮಾನ, ಹೆಚ್ಚೆ ಹೆಚ್ಚೆಗೂ ಈ ಅಪಮಾನ. ಈ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಏನೇನನ್ನು ಬರೆದಿರುವೆ ದೇವ. ಪಾಂಚಾಲಿ ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಏನಾಯಿತು? ಏಕಿಷ್ಟು ನಿಷ್ಕಾರಣವಾಗಿ ಹೇಳುತ್ತಿರುವೆ? ಶಾಂತೆ ಶಾಂತೆ ವರದೀರಳಾಗಿ ವರಪತ್ತೆಯಾಗಿ ವರಗುಂಬೆ ಶಾಂತೆ ಶಾಂತೆ ವರದೀರಳಾಗಿ ವರಪತ್ತೆಯಾಗಿ ವರಗುಂಬೆ ಪಾಂಡವರ ಪತ್ತೆಯಾಗಿ ನೀನು ಪಾಂಡವಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡ್ಕೋಪದಿಂದ ದುರ್ಗೋಬೆ ಏಕೆ ಕೊಂಬಂದಾಗಿದೆ ಕಡ್ಕೋಪದಿಂದ ದುರ್ಗೋಬೆ ಏಕೆ ಕೊಂಬಂದಾಗಿದೆ ಕಾಂತೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ಬರಗುಂಬೆ ಮರಗುಂಬೆ ಚೆಲ್ಲೆ. ಪಾಂಚಾಲಿ, ಏನಾಯಿತು? ಏಕಿಷ್ಟು ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣಗಳಿರುವೆ. ನೀವಾದರೂ ಪುರುಷರು, ಯಾರಾದರೂ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ಸರಿಯಾದ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ನಾವು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಸಹಾಯ ಬೇಕೇ ಬೇಕು. ಹೇ ಪರಮಾತ್ಮ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿಸಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯೇ ನಮ್ಮ ಸಮಾಜದ ನಿಯಮ, ಭಗವಾನ್ ಸ್ವರೂಪಿಗಳಾದ ಋಷಿ ಮುನಿಗಳ ಆಜ್ಞೆ. ಆಹಾ, ಹಾಗಾದ್ರೆ ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿರಿಸಿ ಸೋಲಲು ಆ ನಿಮ್ಮ ಋಷಿ ಮುನಿಗಳೇ ಆಜ್ಞೆ ಮಾಡಿರಬೇಕಲ್ಲವೇ? ಅಯ್ಯೋ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನ ಒಂದು ದಿನದಿಂದಾದ ಅವಿವೇಕತನದಾದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಆಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು ನಾಥ, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆಗಲಿ ನೀನು ನಿಮ್ಮಣ್ಣನ ಆಜ್ಞಾಧಾರಕನು, ನಿಮ್ಮಣ್ಣನ ಆಜ್ಞೆ ಹೊರತಾಗಿ. ಅದು ಹಿಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುವನೆ ಕೇಳು. ಈ ದಿವಸ ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದ್ಯೂತನನ್ನು ರಾಜ್ಯಸಭೆಗೆ ಕಳುಹಿಸಿದ್ದಾರೆ, ಇನ್ನೇನು ಸಂದೇಹ ಆಗುವುದರಲ್ಲಿದೆ, ಆಗಲಾದ್ರೂ ಈ ನಿನ್ನ ಬಿಚ್ಚಿದ ಮುಡಿಗಟ್ಟಿವೆ ಅಷ್ಟೇ ಎಂದು ಪರಿಹಾಸ್ಯ ಮಾಡಿದಳು ಸ್ವಾಮಿ, ಪರಿಹಾಸ್ಯ ಮಾಡಿದಳು. ಏನು? ದುರ್ಯೋಧನನ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಗೋಪಿಕಾಂಗ್ರ ವಿಲಾಸ ವಿಭ್ರಮದಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿಯಿಂದ ಹಿಂದಿರುವಾಗಲೇ ಹೀಗಾಗಿರಬಹುದೆಂದು ತಿಳಿದಿದ್ದೆ. ಅದಿರಲಿ, ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ
ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಬು ಪಾಂಚಾಲಿ ಬಾಬು, ಜಾಣೆ ಮುತ್ತಾಡುವೆನು ಬಾಬು, ಜಾಣೆ ಮುತ್ತಾಡುವೆನು ಬಾಬು, ಈ ನನ್ನ ಪ್ರೀತಿಯ ರಾಣಿಯು ನೀನೆ, ಈ ನನ್ನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುತ್ತಾಡುವೆನು ಬಾಬು. ಗುರುಕುಲಾದ ಮರ ಪಿಡಿಯುತ್ತ ರಣದೊಳ್ ಕುರುವಂಶವನ್ನೇ ನಾಶವಗೈವೆ. ದೇವಿ ಗುರುಕುಲಾದ ಮರ ಪಿಡಿಯುತ್ತ ರಣದೊಳ್ ಕುರುವಂಶವನ್ನೇ ನಾಶವಗೈವೆ. ದೇವಿ ದುರುಳ ದುಶ್ಯಾಸನ ಒಡಲನ್ನು ಬಗೆದು, ದೇವಿ ದುರುಳ ದುಶ್ಯಾಸನ ರೊಡಲನ್ನು ಬಗೆದು ಮೆಚ್ಚಿದ ಮುಡಿಯನ್ನು ಕಟ್ಟಿಸುವೆನುಗ, ಮೆಚ್ಚಿದ ಮುಡಿಯನ್ನು ಕಟ್ಟಿಸುವೆನುಗ, ನಾಳೆ ಮುತ್ತಾಡುವೆನು ಬಾಳು, ಈ ನನ್ನ ಪ್ರೀತಿಯ ರಾಣಿಯು ನೀನೆ, ಈ ನನ್ನ ಪ್ರೀತಿಯ ರಾಣಿಯು ನೀನೆ, ಜಾಣೆ ನನ್ನ ಜಾಣೆ ಪ್ರಿಯ ಜಾಣೆ ಒತ್ತಾಡುವೆನು ಬಾರೆ. ಬಾಬು ಪಾಂಚಾಲಿ ಬಾಬು, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಚತುರಳು, ಮಹಾ ಚತುರಳು. ಆಹಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಪ್ರಮದೆಯ ಮಲಗಿಲ್ಲದಿರಲಿ ರಾಮ. ಪ್ರಮದೆಯ ಮಲಗಿಲ್ಲದಿರಲಿ ರಾಮ, ಸಮಯವಿದೆ. ಮನ ಮುದಿಸುವ ಮಧುಹಾಸ್ಯ ವಿಲಾಸ, ಮನ ಮುದಿಸುವ ಮಧುಹಾಸ್ಯ ವಿಲಾಸ, ಕೌರವ ಶಿರವ ಹರಿಯಲು ನೀನು. ಕೌರವ ಶಿರವ ಹರಿಯಲು ನೀನು. ಚೆಲ್ಲುತ್ತ ಸೇರುವೆ ಪ್ರಿಯ, ಕೋಪವೇಕೆ ಪ್ರಾಣೇಶ್ವರ? ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರ. ಆಗ ಪ್ರಿಯ, ಓ ಪ್ರಿಯ, ದೇವಿ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು.
ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದ್ದೆ. ಮತ್ತು ಏನೇನು ಹೇಳಿದ್ದಿರಿ, ನೆನಪಿದೆಯೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲಪೇಕ್ಷಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಜಗಜಟ್ಟಿ ಭೀಮ. ಆಹಾ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆನ್ನುವುದೇ ನನ್ನ ಇಚ್ಛೆ. ಆದ್ರೆ ಏನು ಮಾಡುವುದು? ಎಷ್ಟೇ ಆಗಲಿ ನೀನು ನಿಮ್ಮಣ್ಣನ ಆಜ್ಞಾಧಾರಕನು. ನಿಮ್ಮಣ್ಣನ ಆಜ್ಞೆ ಹೊರತಾಗಿ ನನ್ನನ್ನು ಸುಮ್ಮನೆ ಕೇಳಿಸಬೇಡ ಪಾಂಚಾಲಿ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧ್ಯೆಯನ್ನು ಬಯಸುವವರು ಸಂಧ್ಯೆ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತೇನೆ. ಧರ್ಮಪಾರಾಯಣ ಯುಧಿಷ್ಠಿರನು ದುರ್ಯೋಧನ ಅನಂತರ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನನ್ನು ಹೊರತು ಮತ್ಯಾರು ಶಕ್ತರಲ್ಲ ಅಣ್ಣ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ತಮ್ಮನ ಕೋಪವನ್ನು ಶಮನ ಮಾಡುವುದು ನನಗೂ ಸಾಧ್ಯವಾಗಿದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿದ್ದಾನೆ? ಏಕೆ? ಈ ನನ್ನ ಬಿಚ್ಚಿದ ಕೇಶರಾಶಿಯು ನಿಮ್ಮೆಲ್ಲರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತು ತಿಳಿಸಬೇಕೆಂದಿದ್ದೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧ್ಯೆ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಗವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪಾಂಡುಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಇನ್ನೊಂದು ಗಳಿಗೆಯೂ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನಿನ್ನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಗುರುಕುಲವನ್ನು ಸಮೂಲನವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿಂತೆಯಿಂದ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆದೇ ತೀರು. ಸಹೋದರ ಶಾಂತನಾಗ ಸಹೋದರ. ದುಡುಕುತನವು ಬೇಡವೋ ತಮ್ಮ, ಬಿಡು ಬಿಡಿಂದು ಗತಿಯ ಭೀಮ. ಸಹೋದರ, ದುಡುಕುತನವು ಬೇಡವೋ ತಮ್ಮ, ಬಿಡು ಬಿಡಿಂದು ಗತಿಯ ಭೀಮ. ಧರ್ಮದ ಮಾವೆಂದು ನಾವು ಧರ್ಮದಿಂದ ಕಾಲ ಕಳೆದು
ನನ್ನಲ್ಲಿ ಕೋಪವೇ ತಮ್ಮ? ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿ ನನಗಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಅಣ್ಣ, ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಉಚಿತವಲ್ಲ ಅಣ್ಣ. ಮಾನಿನಿ ಮನದ ವೇದನೆ ನೀರಿಸು, ಸಮಯವಿದೆ ಕರುಣೆ ಮಾನಿನಿ ಮನದ ವೇದನೆ ನೀರಿಸು, ಸಮಯವಿದೆ ಕರುಣೆ ಧರ್ಮದ ನಮ್ಮಯ ಧರ್ಮದಿಂದ ಕಾರ್ಯ ಸಾಧಿಸಿ ಕೋಮಲ ಪ್ರೇರಿ ಕೊಲೆಗಳು ಸರಿಯೇ ಸಾರದಾಶಿ ನಿನ್ನರಿಯಲಿ ಬರೀ ಸಾರದಾಶಿ ನಿನ್ನರಿಯಲಿ ಹೇಗಿದ್ದು ನಿನ್ನಿಂದು ವಿಕೋಪ ಪಡುವೆ ಹೇಗಿದ್ದು ನಿನ್ನಿಂದು ವಿಕೋಪ ಪಡುವೆ ಮಾಲಿಗೆ ಮಾಲಾದ ವೇದನೆ ಸಮಯವಿದೆ ಕರುಣೆ ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಪರಿತಪಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವನಿಸುತ್ತಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯವಲ್ಲವೇ ಪಾಂಚಾಲಿ? ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳಿಸುವುದಕ್ಕೆ ಮದುವೆ ಆಮಂತ್ರಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿ ಮಾಡುವುದರಲ್ಲ ಎನ್ನುವುದೇ ನನ್ನ ಚಿಂತೆ. ಏನಿ ಕೋಲಾಹಲ, ಏನಿ ಕೋಲಾಹಲ. ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಜೆಯ ಫಲಾಫಲವನ್ನು ಕೇಳಿ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವೂ ನಿಮಗೇ ಇರಲಿ. ನನಗೆ ನನ್ನ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿದೆ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದು ಅತ್ತ ನೋಡಿ, ಯದುಪತಿಯು ನಗುನಗುತ್ತಾ ಇತ್ತ ಕಡೆಯೇ ಬರುತ್ತಿರುವನು. ರಾಜಸಭೆ ಸಮಾಚಾರವೇನೆಂಬುದನ್ನು ತಿಳಿದು ನಂತರ ನಿಮ್ಮ ಇಚ್ಛೆಯಂತೆ ಮಾಡಿ. ಅಣ್ಣ, ಆಶೀರ್ವದಿಸಣ್ಣ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿ ಆಗು ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ತಕ್ಕ ರೀತಿಯಲ್ಲಿ ನಡೆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ? ಓಹೋ, ನಡೆಯಿತು. ಪಾಂಚಾಲಿ, ನನಗಿನ್ನಿಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ನಡೆದಿದ್ದೇನೆ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತಾದ್ರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿದರಲ್ಲಿ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಹೋದದ್ದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸನೆಪದಲ್ಲಿ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿ ಹೆಸರಿನಲ್ಲಿ ನಮ್ಮ ಮೈವರಿಗೂ ಬಳೆಯನ್ನು ತೊಡಿಸಲ ಬಯಸಿದ. ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೇಕಿಷ್ಟು ಆಕ್ರೋಶ? ಭೀಮ, ನಿನಗೆ ಇಷ್ಟೊಂದು ಕೋಪ ಬೇಕೆ?
ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನ? ರಾಜಸೇವೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು ಒಪ್ಪಿದರು. ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಯಿತು ಕೃಷ್ಣ. ಸಾಧಿಸಿದೆ, ಚೆನ್ನಾಗಿಯೇ ಸಾಧಿಸಿದೆ. ಸಹೋದರರೇ, ನಿಮ್ಮ ಪೌರುಷ ಫಲವನ್ನು ನೀವೇ ರುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ನೀನು ನಿಜವಾಗಿ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿನ ಹಳವುದು ಹೇಗೆ ಸಾಧ್ಯ? ಭೀಮ, ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ನಾನು ಹೇಳಲಿಲ್ಲವೇ? ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ಒಪ್ಪಲಾಗದು. ಒಬ್ಬ ವಿಚಾರ ಹೊಂದಿರುವುದು. ದುರ್ಯೋಧನ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಇದು ಸಂಧಿ ಅಲ್ಲ. ಕೃಷ್ಣ, ಏನು ಏನು ಆ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಗಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಕೃಷ್ಣ, ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಇದು ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ನೀನು ನನ್ನ ಬಳಿ ಕೈಗಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನನ್ನ ಬಂದಿ ಕ್ಷಣಕಾಲ ಮಾತ್ರ. ಅರ್ಜುನ, ಈಗ ಅದೇನ ಸ್ವಲ್ಪ ಹೊತ್ತು ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೆ? ಹಾಗಾದರೆ ತೆಗೆದುಕೋ ಯಜ್ಞವನ್ನು. ಇದನ್ನು ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಕೃಷ್ಣ, ಇದೇನು ಪರಿಹಾಸ್ಯ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರು ಎಡೆಮುರಿಯದಲ್ಲಿ ನೀನು ಮಹಾ ಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೇ ಇಲ್ಲವೋ ನೋಡೋಣ. ಬಂಧಿಸು. ಭೀಮಸೇನ, ನಿನಗೆ ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸಿ. ಈಗ ಕೇಳಿರಿ, ಎಲ್ಲರೂ ಕೇಳಿರಿ. ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ, ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಭೀಮನನ್ನು ಬಂಧಿಸಿರುವ ಯಜ್ಞವು ರಾಜಸೇವೆಯಲ್ಲಿ ನನ್ನ ಗಾಂಗಳು ಪ್ರತಿಭಟಿಸಲು ಯತ್ನಿಸಿದವು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಯಜ್ಞದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಯಾರು? ದುರಾತ್ಮ! ಮತ್ತಾರು? ಆ ದುರಾಭಿಮಾನಿ ದುರ್ಯೋಧನ ಆಜ್ಞೆ ಮಾಡಿದನು. ದುರಾಚಾರ್ಯ ತಮ್ಮ ದುಶ್ಯಾಸನನು ಈ ಕಾರ್ಯ ನಡೆಸಿದನು. ಇಂತಹ ಸಾಹಸ ಅವರಿಗೆ ಮತ್ತಾರಿಗಿರುವುದು ಭೀಮಸೇನ? ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರ ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿರಿ ಕೌರವ ಈ ರೀತಿ ಅಪಮಾನಗೊಳಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಆ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡುವನು ಒಪ್ಪಲಿಲ್ಲ. ನೀವು ರಾಜ್ಯವನ್ನು ಒಪ್ಪುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರ ಶಾಸ್ಮಾನದಲ್ಲಿ, ವೀರಧಿಕಾರ ಘೋಷಣದಲ್ಲಿ ಹೇಳಿದನು. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಎಂದಿಗೂ ಯುದ್ಧವನ್ನು ಅಪೇಕ್ಷಿಸಿದವರ ಅಲ್ಲವೆಂದು. ಸರ್ವ ಪ್ರಯತ್ನಗಳನ್ನು ಸಂಧಿಗಾಗಿ ಮಾಡಿದ್ದೇನೆ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ನೀನಾದರೂ ಬಿಚ್ಚು. ಅರ್ಜುನ, ನೀನಾದರೂ ಬಿಚ್ಚು. ಯಾರೂ ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಕಥೆ? ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿ ಸ್ತನಪಾನ ಮಾಡಿದ್ದು ಸತ್ಯವೇ ಆಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿಯನ್ನು ಸಮೂಲನವಾಗಿ ನಾಶ ಮಾಡಿ
ದುಶ್ಯಾಸನ ವಕ್ಷಸ್ಥಳವನ್ನು ಬಾಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ವೀರಮುಡಿಯನ್ನು ಕಟ್ಟಿಸುವೆನು. ಈ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒತ್ತು ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕುಲಗ ನಗರಗಳರವರ ಕೊಲ್ವೆ ತುಳಿದು ಶಿರವ ಕಡಿದಿಡುವೆನೀಗ ಕುಲಗ ನಗರಗಳರವರ ಕೊಲ್ವೆ ತುಳಿದು ಶಿರವ ಕಡಿದಿಡುವೆನೀಗ ಕುಲಗ ಕಳರವರ ಕೊಲ್ವೆ ತುಳಿದು ಶಿರವ ಕಡಿದಿಡುವೆನೀಗ ಕುಲಗ ನಗರಗಳರವರ ತುಳಿದು ಶಿರವ ಕಡಿದಿಡುವೆನೀಗ ಕುಲಗ ಮಾರಿ ಮತನಗಳಿಗೆ ಗೌತನ ನೀತಿ ಬೀರಿದ ವೈಭವದಿಂದಲೇ ಕೂಡಿ ಮಾರಿ ಮತನಗಳಿಗೆ ಗೌತನ ನೀತಿ ಬೀರಿದ ವೈಭವದಿಂದಲೇ ಘೋರ ಕೃತ್ಯವನ್ನ ಜಗಿದ ದುರುಳರ ಕಡಿದಿಡುವೆ ತಡಗರದಿ ಕುಲಗ ತಕರಗಳ ರವರ ಕೊಲ್ವೆ ತುಳಿದು ಶಿರವ ಕಡಿದಿಡುವೆನೀಗ ಕುಲಗ ರವರ ಕೊಲ್ವೆ ತುಳಿದು ಶಿರವ ಕಡಿದಿಡು ಕುಲಗ ತಕರಗಳ ರವರ ಕೊಲ್ವೆ ತುಳಿದು ಶಿರವ ಕಡಿದಿಡುವೆನೀಗ ಕುಲಗ. ಕೃಷ್ಣ ಅದಕ್ಕೆ ನಿನ್ನ ಪಾದವೇ ಸಾಕ್ಷಿ.